ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಅರ್ಚನಗೌಡ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ಆಲ್ರೆಡಿ ಮನೆ ಡೋರ್ ಕ್ಲೋಸ್ ಆಗಿಬಿಟ್ಟಿದೆ. ಇವಾಗ ನಾವು ಮನೆ ಡೋರು ಕ್ಲೋಸ್ ಮಾಡಿಬಿಟ್ಟು ಎಲ್ಲಿಗೆ ಹೋಗ್ತಿದ್ದೀವಿ ನೋಡಿ. ನಮ್ಮಮ್ಮ ಬರ್ತಿದ್ದಾರೆ, ನಾನು ನಮ್ಮಮ್ಮ ಇಬ್ಬರು ಇವತ್ತು ಒಂದು ಮೂವಿಗೆ ಹೋಗ್ತಿದ್ದೀವಿ. ಇವತ್ತು 2 ಮೂವಿ ರಿಲೀಸ್ ಆಗಿದೆ. ಒಂದು ಮಾಲ್ಕು ಮತ್ತು ಇನ್ನೊಂದು 45 ಮೂವಿಯಲ್ಲಿ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರು ಮತ್ತು ರಾಜೀವ್ ಶೆಟ್ಟಿ ಅವರು ಹಾಗೆಯೇ ಉಪೇಂದ್ರ ಸರ್ ಇದ್ದಾರೆ. ಸೊ ಮೂವಿ ಯಾವುದಕ್ಕೆ ಹೋಗೋದು ಅದೇ ಹೊಸ ಕನ್ಫ್ಯೂಷನಲ್ಲಿದೆ. ನಾನು ಮಾರ್ಕ್ ಮೂವಿನ ವೀಕೆಂಡಲ್ಲಿ ನೋಡ್ತೀನಿ. ಸದ್ಯಕ್ಕೆ ಇವತ್ತು ಕ್ರಿಸ್ಮಸ್ ಡೇ. ಸೊ ಅದು 3 ಟ್ರಿಪಲ್ ಧಮಾಕ ಇದೆ ಅಲ್ವಾ, 45 ಮೂವಿ ಅರ್ಜುನ್ ಜನವರಿ. ಸೊ ಅದಕ್ಕೆ ಅದನ್ನು ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಹೋಗ್ತಿರೋದು 45 ಮೂವಿಗೆ. 45 ಮೂವಿ ಹೋಗೋಣ. ಹೇಗಿತ್ತು ಮೂವಿ ಹೇಳ್ತೀನಿ. ನಾವು ಸ್ಟಾರ್ಟ್ ಮಾಡಿದ್ವಿ, ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮಮ್ಮ ರೆಡಿಯಾಗಿದ್ದಾರೆ. ಅಮ್ಮ ಹೆಂಗಮ್ಮ ಮೂವಿ 45 ನೋಡೋದ್ಮೇಲೆ ಇನ್ನು ಮೂವಿ ನೋಡೋಕೆ ಹೋಗ್ತೀನಿ. ನೋಡಿದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿದ್ಮೇಲೆ ನಾನು ರಿವ್ಯೂ ಕೊಡ್ತೀನಿ ಹೆಂಗಿದೆ ಮೂವಿ ಅಂತ ಹೇಳ್ಬಿಟ್ಟು. ನೋಡೋಣ 45 ಮೂವಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್ 45. ಏನಿರುತ್ತೆ ಟ್ವಿಸ್ಟು ಅದೆಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಪರವಾಗಿಲ್ಲ. ಸೊ ಹೋಗೋಣ ಗೈಸ್. ನಾವು ಫೈನಲಿ ಮಾಲಿಗೆ ಬಂದಾಯಿತು. ನನ್ನ ಔಟ್ಫಿಟ್ನ ನೋಡಿ. ಮೂವಿ ನೋಡೋ ಖುಷಿಯಲ್ಲಿ ನಮ್ಮ ಔಟ್ಫಿಟ್ ಇವತ್ತು. ಅವೇಸ್ ಮೈ ಔಟ್ಫಿಟ್. ಎಷ್ಟು ರೇಟ್ ಮಾಡ್ತೀರಾ ಔಟ್ಫಿಟ್ಗೆ? ರೇಟ್ ಮಾಡಿ. ನಮ್ಮಮ್ಮ ಅವರು ಬಂದಿದ್ದಾರೆ. ಯಾವ ಥರ ಅನ್ನಿಸ್ತಿದೆ ಮಾಲಿಗೆ ಬಂದಿರೋದಕ್ಕೆ? ಹೆಂಗೆ ಅನ್ನಿಸ್ತೈತಮ್ಮ ಮಾಲಿಗೆ ಬಂದಿರೋದು? ಜೋರಾಗಿ ಹೇಳಬೇಕು. ಖುಷಿ ಆಗ್ತೈತೆ ಅಂತ ಅವ್ರಿಗೆ. ತುಂಬ ಚೆನ್ನಾಗಿ ಅನ್ನಿಸ್ತದೆ. ಮತ್ತು ಇಲ್ಲಿ ನೋಡಿ ಬ್ಯಾಕ್ ಸೈಡಲ್ಲಿ ನಮ್ಮ ಕನ್ನಡ ಚಿತ್ರರಂಗದೆಲ್ಲ ನಟರು ಕೂಡ ಫೋಟೋ ಫ್ರೇಮ್ಸ್ ಇದೆ. ಯಾವ ಮಾಲ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಡಿ, ಓಕೆನಾ? ಯಾವ ಮಾಲಿಗೆ ಇರ್ಬೋದು ಗೈಸ್. ನನಗೆ ನಮ್ಮ ಅಮ್ಮನ ಮಾಲಿಗೆ ಕರ್ಕೊಂಬಂದರೆ ಎಕ್ಸ್ಕಲೇಟರ್ ಉಳ್ಕೊಂಡು ಹೋಗೋದು ಒಂದು ಟಾಸ್ಕ್ ಥರ. ಏನಪ್ಪ ಅಂತಂದರೆ ಇವಾಗಲೂ ಅಷ್ಟೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ವಿಡಿಯೋ ಮಾಡೋಕ್ಕೆ ಹೋದರೆ ಯಾಕಂತಂದ್ರೆ ನಾನು ಅವ್ರಿಬ್ಬರು ಜೊತೆ ಬಿಟ್ಬಿಡ್ತೀವಿ. ನಾನು ಅವ್ರನ್ನ ದಾಟೋದನ್ನ ವಿಡಿಯೋ ಮಾಡೋಕೆ ಹೋದರೆ ಲಾಸ್ಟ್ ವೀಡಿಯೋದಲ್ಲಿದೆ, ಹೋಗ್ಬಿಟ್ಟು ನೋಡಿ. ನನ್ನ ತಮ್ಮ ಇದ್ದಾವಾಗ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ, ನಾನು ವೀಡಿಯೋ ಮಾಡಿಕೊಂಡೆ. ಏನಂತಂದರೆ ನಮ್ಮಮ್ಮ ಆ ಎಕ್ಸ್ಕಲೇಟರ್ ಹೋಗೋದೇ ಸ್ವಲ್ಪ ಅವ್ರಿಗೆ ಭಯ. ಅದು ಯಾಕಂತ ಗೊತ್ತಿಲ್ಲ. ಬಟ್ ಅವ್ರು ಏನು ಫೀಲ್ ಮಾಡ್ತಾರೆ ಅಂತಂದರೆ ಎಕ್ಸ್ಕಲೇಟರಲ್ಲಿ ಏನು ಹೋಗ್ತಾರಲ್ವ, ಅದೊಂದು ದೊಡ್ಡ ಈ ಬಂಗಿ ಜಂಪೆಲ್ಲ ಮಾಡ್ತೀವಲ್ಲ ಆ ಥರ ಫೀಲ್ ಮಾಡ್ತಾರೆ. ನಮ್ಮಮ್ಮನ ಪ್ರಕಾರ ಎಕ್ಸ್ಕಲೇಟರ್ ಬಂದ್ಬಿಟ್ಟು ಒಂದು ಬಂಗಿ ಜಂಪು ಮಾಡೋ ರೇಂಜಿಗೆ ಫೀಲ್ ಮಾಡ್ತಿರ್ತಾರೆ. ಬಟ್ ಅವರು ಬರ್ತಾ ಅವರು ಅದನ್ನು ಸುಧಾರಿಸ್ತಿದ್ದಾರೆ. ಅಂದರೆ ನೆಕ್ಸ್ಟ್ ಟೈಮೆಲ್ಲ ಅವರೊಬ್ಬರೇ ಬರ್ತಾರೆ. ನಮ್ಮ ಒಬ್ಬರೇ ಬರ್ತೀಯಲ್ಲ, ಅವರೊಬ್ಬರೇ ಬರ್ತಾರೆ ಗೈಸ್. ಮಿರರ್ ಟೈಪ್ ಐತಲ್ವ, ಇದು ನೋಡ್ಬಿಟ್ಟು ಇಲ್ಲಿ ತೆಗಿ ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ಚೆನ್ನಾಗೈತೆ ಅಂತೆ. ಕೋರ್ಸ್ ಮಾಲ್ ತುಂಬಾ ಚೆನ್ನಾಗಿದೆ. ಇದು ಯಾವ ಮಾಲ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಆಯಿತಾ? ಯಾವ ಮಾಲ್ ಇರ್ಬೋದು ನಿಮಗೂ ಗೊತ್ತಾಗುತ್ತೆ ಯಾವ ಮಾಲು ಅಂತ ನೋಡಿದ್ರೆ ಗೊತ್ತಾಗುತ್ತೆ ಗೈಸ್. ಹಾಗೆಯೇ ಒಂದು ಸ್ಟೆಪ್ ಮೇಲೆ ಬಂದರೆ ಇಲ್ಲಿ ಕ್ರಿಸ್ಮಸ್ ಆಗಿರೋದ್ರಿಂದ ಕ್ರಿಸ್ಮಸ್ ಸೆಲೆಬ್ರೇಷನ್ಗೋಸ್ಕರ ಇದೆಲ್ಲ ರೆಡಿ ಮಾಡಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಪ್ರಿಟಿ ಫೀಲ್ ಬರುತ್ತೆ. ಯಾರೋ ಬಂದ್ಬಿಟ್ಟು ಏನೋ ಬೇರೆ ನೋಡ್ತಿದ್ರು. ಸೊ ಎವ್ರಿ ಒನ್ ಆರ್ ವೆರಿ ಎಕ್ಸೈಟೆಡ್ ಟು ವಾಚ್. ಏನಾದರೂ ಒಂದು ಹೊಸ್ದಾಗಿ ಇಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಪಟ್ಬಿಟ್ಟು ನೋಡ್ತಾರೆ. ಮಾಲಿಗೆ ಬರೋದೇ ಇದಕ್ಕೋಸ್ಕರ ಅಲ್ಲ ಗೈಸ್. ಅಲ್ಲೆಲ್ಲ ಚೆನ್ನಾಗಿ ರೆಡಿ ಮಾಡಿರ್ತಾರೆ, ಅದು ನೋಡ್ಬೇಕಂತ ಹೇಳ್ಬಿಟ್ಟೆ ಬರ್ತೀವಿ. ಬಟ್ ಇದು ತುಂಬಾ ಚೆನ್ನಾಗಿ ಅವರು ಒಂದು ಸಿಂಪಲ್ ಹಾಗೇನೆ ಒಂದು ತುಂಬ ಚೆನ್ನಾಗಿ ರೆಡಿ ಮಾಡಿದ್ರಲ್ಲಿ ಕ್ರಿಸ್ಮಸ್ಗೋಸ್ಕರ ಅಂತೇಳ್ಬಿಟ್ಟು. ಅಂಕಲ್ ಇಲ್ಲಿಂದನೇ ಕೈ ಮುಕ್ಕಂತವ್ರೆ. ಭಕ್ತಿ ಭಾವನೆ ಅನ್ನೋದು ಅವ್ರಿಗೆ ಎಲ್ಲಿದ್ರೂ ಬರುತ್ತೆ. ಹೌದಲ್ವ? ಹಿಂಗೆ ನಮಗೆ ಯಾವುದಾದ್ರೂ ಗಣೇಶ ದೇವಸ್ಥಾನ ಅಥವಾ ಶಿವಪ್ಪ ದೇವಸ್ಥಾನ ನೋಡಿದ್ರೆ ಕೈ ಮುಗಿತೀವೋ, ಅವರು ಪಾಪ ಅದೇ ಥರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಿಸುತ್ತೆ ಹೇಳಿ. ಇನ್ನೂ ನಮ್ಮ ಹತ್ರ ಫಿಲಮ್ಗೆ ಹೋಗೋದಕ್ಕೆ ಟೈಮ್ ಇದೆ. ಟೈಮ್ ಬಂದುಬಿಟ್ಟು 7:30 ಇರೋದು, ಮೂವಿ ಸ್ಟಾರ್ಟ್ ಆಗುತ್ತೆ. ಬಟ್ ಇವಾಗ ಟೈಮ್ ಬಂದುಬಿಟ್ಟು ಜಸ್ಟ್ 6:54. ನಮ್ಮ ಹತ್ರ ಇನ್ನೂ ಅರ್ಧ ಗಂಟೆ ಟೈಮ್ ಇದೆ ಗೈಸ್. ಅದರೊಳಗಡೆ ಹೊಟ್ಟೆಗೆ ಏನಾದರೂ ಹಾಕೋಬೇಕು ಅನ್ನೋ ಫೀಲ್ ಇತ್ತು. ಅದಕ್ಕೋಸ್ಕರ ನಾನು ಅಲ್ಲೇ ಕಣ್ಣಾಡಿಸ್ತಾ ಇರಬೇಕಾದ್ರೆ ಸಿಕ್ಕಿದ್ದೆ 5 ಸ್ಟಾರ್ ಚಿಕನ್. ಲೈಕ್ ಸಿಮಿಲರ್ ಲೈಕ್ KFC. ಹುಡುಗಿ ತುಂಬ ತರಲೇ ಇದ್ದಾರೆ, ಕ್ಯೂಟ್ ಆಗಿದ್ದಾರಲ್ಲ ಅವನು. ಕ್ಯೂಟ್ ಬಾಯ್ಸ್. ಸೊ KFC ತಿನ್ನಬೇಕು ಅಂತ ಅಂದ್ಕೊಂಡಾಗ KFC ಇರಲಿಲ್ಲದ ಕಾರಣ ನಾವು 5 ಸ್ಟಾರ್ನ ತಿಂತಿದ್ದೀವಿ. ಸೊ ನಮ್ಮಮ್ಮ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ನನಗೋಸ್ಕರ. ತಗೊಬಿಟ್ಟು ಹೋಗೋಣ. ಏನು ಹೇಳಿ, ನಾವು ಚಿಕ್ಕವರಿದ್ದಾಗ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಹಂಗನ್ಸಿದ್ದು ಹುಡುಗರನ್ನೆಲ್ಲ ನೋಡಿದಾಗ, ಬಿಕಾಸ್ ಅವ್ರ ಥರಲ್ಲೇ ನೋಡಿದಾಗ. ಫನ್ನಿ ವಿಷಯ ಏನಪ್ಪ ಅಂತಂದರೆ, ನಮ್ಮಮ್ಮ ಇವತ್ತು ವೆಜಿಟೇರಿಯನ್, ಅವರು ಗುರುವಾರ ದಿವಸ ನಾನ್ ವೆಜ್ ತಿನ್ನಲ್ಲ. ಸೊ ಅವ್ರಿಗೆ ನಾನು ಇವಾಗ ನಾನ್ ವೆಜ್ ಆರ್ಡರ್ ಮಾಡಿಬಿಟ್ಟಿದ್ದೀನಿ. ನಾನ್ ವೆಜ್ ತಿಂತೀರವ ಇವಾಗ? ಇವತ್ತೊಂದು ದಿವಸ ತಿನ್ನು 45 ಫಿಲಮ್ ನೋಡ್ತೀವಲ್ಲ. ತಿನ್ನಲ್ಲ.
ನೋಡಿ ನಮ್ಮಮ್ಮ ಗುರುವಾರ ದಿವಸ ನಾನ್ ವೆಜ್ ತಿನ್ನಲ್ಲ. ಗುರುವಾರ, ಸೋಮವಾರ, ಶನಿವಾರ 3 ವಾರ ನಾನ್ ವೆಜ್ ತಿನ್ನಲ್ಲ. ನಾನು ನಮ್ಮಮ್ಮ ನಗ್ತಿದ್ದಾರೆ ನಾನು ಅಂದಿದ ತಕ್ಷಣ. ಯಾಕಮ್ಮ ನಗ್ತಿದ್ದೆ ನಾನು ಅಂದರೆ ಅಷ್ಟೇ, ನಾವೆಲ್ಲ ದಿವಸ ತಿಂತೀವಿ. ನನ್ನ ಪ್ರಕಾರ ಏನು ನಾವು ನಾನ್ ವೆಜ್ ಎಲ್ಲ ತಿನ್ನೋದು ಬಿಟ್ಟರೆ ದೇವರೆಲ್ಲ ನಮ್ಮನ್ನು ಭಕ್ತಿಯಿಂದ ನೋಡ್ತಾರೆ, ಆ ಥರ ಎಲ್ಲ ಏನೂ ಇಲ್ಲ. ಸೊ ಅವಾಗ ನಾವು ಮನಸ್ಸಲ್ಲಿ ಇರುತ್ತೆ ಭಕ್ತಿ ಪ್ರೀತಿ ಎಲ್ಲ ದೇವ್ರ ಮೇಲೆ ಏನಂತ ತಲೆಲ್ಲ ಅನಿಸ್ತೈತೆ ನಮ್ಮಮ್ಮಂಗೆ ಅಂತ ಹೇಳಿದರೆ. ನೋಡಿ ಗೈಸ್, ಏನು ಆರ್ಡ್ರ್ ಮಾಡಿದ್ವಿ ಅದು ಬಂದಾಯಿತು. ನಮ್ಮಮ್ಮ ಪಾಪ ಚಿಕನ್ ತಿನ್ನಂಗಿಲ್ಲ, ಇವತ್ತು ಚಿಕನ್ ನೋಡ್ತಿದ್ದಾರೆ. ಬಟ್ ನಮ್ಮಮ್ಮಂಗೋಸ್ಕರ ಅಂತ ಬಿಟ್ಟರೆ ವೆಜ್ ಆರ್ಡ್ರ್ ಮಾಡಿದ್ದೀನಿ. ವೆಜ್ ಇವತ್ತಿನ ಮಟ್ಟಿಗೆ ವೆಜ್ ತಿನ್ಬಿಡಮ್ಮ, ನಾಳೆ ಯಾವಾಗಾದ್ರೂ ವೆಜ್ ಚಿಕನ್ ತಿನ್ನುವಂತೆ. ಶಿ ಈಸ್ ಹ್ಯಾಪಿ ವಿತ್ ದಟ್. ಸೊ ನಮ್ಮದು ಇದೆ ಮೀಲ್. ಇನ್ನೇನು ಈ ಮೀಲ್ ಮುಗಿದ್ರೆ ಮುಗ್ದೈತೆ ಅನ್ಸುತ್ತೆ ಊಟ. ಬನ್ನಿ ಗೈಸ್. ಓಕೆ ಗೈಸ್, ನಾವು ತಿನ್ನೋ ಒಂದು ಕಾರ್ಯಕ್ರಮ ಮುಗಿಯಾಯ್ತು. ಇವಾಗ ನಾವು ಬಂದಿದ್ದು 45 ಹಾಲ್ ಹತ್ರ ಬಂದಿದ್ದೀವಿ, ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಇವಾಗ ಶೋ ಕೂಡ ಸ್ಟಾರ್ಟ್ ಆಗುತ್ತೆ. ನಾನಂತೂ ಫುಲ್ಲು ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ನನಗೆ ಉಪೇಂದ್ರ ಸರ್ ಅಂದರೆ ತುಂಬಾ ಇಷ್ಟ. ಸೊ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದಕ್ಕೆ ಇನ್ನೂ ತುಂಬಾ ಖುಷಿ. ಬನ್ನಿ ಗೈಸ್ ಹೋಗೋಣ. ಮೂವಿ ಮಾತ್ರ ಪೈಸಾ ವಸೂಲ್ ಗುರು. ಜನ ಸೇರಿದ್ದು ನೋಡಿ ಇನ್ನೂ ಖುಷಿ ಆಯಿತು, ಯಾಕಂದರೆ ಫಿಲಮ್ ಥಿಯೇಟ್ರ್ ತುಂಬೋದೇ ತುಂಬ ಖುಷಿ. ಮೂವಿ ನೋಡಿದ್ವಲ್ಲ, ಹೆಂಗೆ ಅನ್ನಿಸ್ತಲ್ಲ? ಚೆನ್ನಾಗಿ. ಯಾವ ಥರ ಇತ್ತು ಮೂವಿ? ಫ್ಯಾಮಿಲಿ ಎಲ್ಲ ನೋಡ್ಬೋದು, ಮಕ್ಕಳು ಇರ್ಬೋದು, ಎಲ್ಲರೂ ನೋಡ್ಬೋದು. ತುಂಬ ಚೆನ್ನಾಗಿತ್ತು. ಬಿಕಾಸ್ ನನಗೂ ಕೂಡ ಅದೇ ಅನಿಸಿದೆ, ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. 45 ಮೂವಿ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಬಿಕಾಸ್ ಮೂವಿ ಆಗಿದೆ, ತುಂಬಾ ವಿಷಯಗಳಿದೆ ಮೂವಿಯಲ್ಲಿ. ಸೊ ನೀವು ಕೂಡ ಹೋಗ್ಬಿಟ್ಟು ನೋಡಿ, ತುಂಬ ಒಳ್ಳೆ ಮೆಸೇಜ್ನ ಇಟ್ಟಿದ್ದಾರೆ ಮೂವಿಲಿ. ಇನ್ನೇನು ಮೂವಿನೂ ಮುಗ್ದಾಯಿತು. ನನ್ನ ಇವತ್ತಿನ ಒಂದು ಕ್ರಿಸ್ಮಸ್ ಹಾಲಿಡೇನು ನನ್ನ ನಮ್ಮಮ್ಮನ ಜೊತೆ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಾಯಿತು. ಈಗ ನಾವು ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಈ ಲಾಗು ಕೂಡ ಇವಾಗ ಕ್ಲೋಸ್ ಅಂದರೆ ಮುಗಿಸೋಂಥ ಟೈಮ್ ಬಂದಿದೆ. ಸೊ ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಅಷ್ಟೇ.